ಲೋಕಸಭಾ ಎಲೆಕ್ಷನ್ ಸಮರಾಭ್ಯಾಸದ ನಡುವೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲದೇ ಇದ್ರೆ ಗ್ಯಾರಂಟಿ ಸ್ಟಾಪ್ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದು ಸಂಚಲನಕ್ಕೆ ಕಾರಣ ಆಗಿದೆ. ಇದೇ ಹೇಳಿಕೆ ಸಂಬಂಧ ಕೈ ಕಮಲ ನಾಯಕರ ನಡುವೆ ವಾಕ್ ಸಮರವೂ ಕೂಡ ನಡೆದಿದೆ. ಆದರೆ ಸಿಎಂ ಮಾತ್ರ ಯಾವ ಕಾರಣಕ್ಕೂ ಕೂಡ 5 ವರ್ಷ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಬೋಗಸ್ ಗ್ಯಾರಂಟಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಪಂಚ ಗ್ಯಾರಂಟಿಗಳೇ ವಿಧಾನಸಭೆ ಎಲೆಕ್ಷನ್ನಲ್ಲಿ ವೋಟಿಂಗ್ ಕೆಮಿಸ್ಟ್ರಿ ಬದಲಿಸಿ ಗೆಲುವಿನ ದಾರಿ ತೋರಿದ ಅಸ್ತ್ರಗಳು. ಜನರನ್ನ ಮೋಡಿ ಮಾಡಿ. ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿಗಳು. ಈ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಗದ್ದುಗೆಯನ್ನ ಸಲೀಸು ಮಾಡಿತು. ಈಗ ಲೋಕಸಭೆ ಎಲೆಕ್ಷನ್ಗೂ ಫಲಾನುಭವ ಪಡೆಯಲು ಮುಂದಾಗಿರುವ ಹಸ್ತಪಡೆ ಗ್ಯಾರಂಟಿ ಯೂಟರ್ನ್ಗೂ ಪ್ಲಾನ್ ರೂಪಿಸಿದ್ಯಾ ಅನ್ನುವ ಚರ್ಚೆ ಶುರುವಾಗಿದೆ. ಈ ಚರ್ಚೆಗೆ ಕಾರಣ ಇದೊಂದು ಹೇಳಿಕೆ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನು ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ನಿಮ್ಮ ಮತ ರಾಮನ ಅಕ್ಷತೆ ಕಾಳಿಗ, ಪಂಚ ಗ್ಯಾರಂಟಿಗ. ಮತದಾರರಿಗೆ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದ್ರ ಶಾಸಕ. ಲೋಕಸಭೆ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಇದೇ ಹೊತ್ತಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಸದ್ದು ಶುರುವಾಗಿದೆ. ಲೋಕಸಭೆಯಲ್ಲಿ ಕೈ ಹಿಡಿಯದೇ ಇದ್ರೆ ಗ್ಯಾರಂಟಿಗಳು ಕ್ಯಾನ್ಸಲ್ ಅಂತ ಸ್ವತಃ ಕಾಂಗ್ರೆಸ್ ಶಾಸಕನೇ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಬಾಂಬ್ ಎಸೆದಿದ್ದು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಮಾಗಡಿಯ ಶ್ರೀಗಿರಿಪುರದಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಯೋಚಿಸಿ ಮತ ಹಾಕಿ ಅಂತ ಮತದಾರರಿಗೆ ತಾಕೀತು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ಜನರಿಗೆ ಗ್ಯಾರಂಟಿ ಭರವಸೆ ಕೊಟ್ಟ ಸಿಎಂ, ಡಿಸಿಎಂ. ಬಾಲಕೃಷ್ಣ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾನೆ ಸಿಎಂ ಮತ್ತು ಡಿಸಿಎಂ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಸರ್ಕಾರದ ಗ್ಯಾರಂಟಿಗಳು ಮುಂದುವರಿಯುತ್ತವೆ ಎಂದರು. ಇತ್ತ ಬಾಲಕೃಷ್ಣ ಹೇಳಿಕೆಯನ್ನ ಬಿಜೆಪಿಯತ್ತ ತಿರುಗಿಸಿ ಡಿಕೆಶಿ ಸಮರ್ಥಿಸಿದ್ರು. ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಗೊತ್ತಾಯ್ತಾ? ಅವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಬಿಜೆಪಿಯವರು ಹೇಳಿರೋದು, ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ. ಅದನ್ನ ಅವ್ರು ಹೇಳಿದ್ದಾರೆ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಹೇಳಿರೋದು, ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ. ಅದನ್ನ ಅವ್ರು ಹೇಳಿದ್ದಾರೆ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಸಿಎಂ ಡಿಸಿಎಂ ಸ್ಪಷ್ಟನೆ ಬಳಿಕವೂ ಶಾಸಕ ಬಾಲಕೃಷ್ಣ ಮಾತ್ರ ಬ್ಲ್ಯಾಕ್ ಮೇಲ್ ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ತೆಗೆದೇ ಬಿಡ್ತೀವಿ, ನೀವು ಹಾಕ್ಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತೀವಿ. ನಾವೇನು ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇ. ಯಾತಕ್ಕೆ ನೀವು ಕಾಂಗ್ರೆಸ್ ವೋಟ್ ಹಾಕಬೇಕು, ಯಾತಕ್ಕೆ ನೀವು ಬಿಜೆಪಿ ವೋಟ್ ಹಾಕಬೇಕು ಅನ್ನಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ. ಬಾಲಕೃಷ್ಣ ಅಲ್ಲ, ಅವನು ಬ್ಲ್ಯಾಕ್ ಮೇಲ್ ಕೃಷ್ಣ. ಗ್ಯಾರಂಟಿ ಬೋಗಸ್ ಅಂತ ಬಿಜೆಪಿ ವಾಗ್ದಾಳಿ. ಇನ್ನು ಗ್ಯಾರಂಟಿ ಬಂದ್ ಮಾತಿಗೆ ಕೇಸರಿ ಪಡೆ ಕೆಂಡುವಾಗಿದೆ. ಯುದ್ಧಕ್ಕೆ ಮುಂಚೆಯೇ ಕಾಂಗ್ರೆಸ್ ಸೋಲು ಒಪ್ಪಿಕೊಂಡಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರೆ, ಕಾಂಗ್ರೆಸ್ ಭರವಸೆ ಬೋಗಸ್ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ.
ಅಂದರೆ ಚುನಾವಣೆಗೆ ಮುಂಚೆನೇ ಯುದ್ಧಕ್ಕೆ ಮುಂಚೆನೇ ಸೋಲೊಪ್ಕೊಂಡಂಗಾಗಿದೆ. ಅಂದರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಕರ್ನಾಟಕದಲ್ಲಿ ಲೋಕಸಭೆ 28 ಸ್ಥಾನನೂ ಬಿ ಜೆ ಪಿ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಸೋಲನ್ನು ಈಗಾಗಲೇ ಒಪ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಇಲ್ಲದೆ ಇನ್ನೇನ್ರಿ ಇದು? ನಾಚಿಕೆ ಆಗಬೇಕಿತ್ತು ಕಾಂಗ್ರೆಸ್ ಪಕ್ಷದವರಿಗೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ. ಇವರು ಬಾಲ್ಕೃಷ್ಣ ಅಲ್ಲ, ಬ್ಲ್ಯಾಕ್ ಮೇಲ್ ಕೃಷ್ಣ. ಏನು ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೀವು ಕೊಟ್ಟಂಥ ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಆದರೆ ನಿನ್ನೆ ದಿವಸ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಾಸಕರ ಬಾಯಿಂದ ಹೇಳಿಸ್ತಾ ಇದ್ದಾರೆ. ಏನು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ಒಟ್ಟಾರೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಹೊತ್ತಿದ ಗ್ಯಾರಂಟಿ ಕಿಡಿ ಆಡಳಿತ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಎಲೆಕ್ಷನ್ ಫಲಿತಾಂಶದ ಮೇಲೆ ಗ್ಯಾರಂಟಿಗಳ ಭವಿಷ್ಯ ನಿಂತಿದೆಯಾ ಅನ್ನುವಂಥ ಅನುಮಾನವೂ ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.